ನಮ್ಮ ಸಮಾಜದ ಪರವಾಗಿ ತಮಗೆ ಹಾರ್ದಿಕವಾದ ಧನ್ಯವಾದಗಳನ್ನು ನಾನು ಈ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೀನಿ. ನ್ಯಾಯಿ ದಯಮಾಡಿ ನಮ್ಮ ಬಂಧುಗಳು ಮಾನ್ಯ ಮುಖ್ಯಮಂತ್ರಿಗೆ ಬರೋದಕ್ಕೆ ಒಂದು ಅಭಿನಂದನೆ ಕಾರ್ಯಕ್ರಮ ಇದೆ, ಅದನ್ನು ನೋಡಿ ನಂತರ ತರಬೇಕು ಅಂತ ನಮ್ಮಲ್ಲಿ ವಿನಂತಿಸಿ. ತೆಲುಗು ಇರ್ಬೋದು, ಆದರೆ ನಿಮ್ಮ ಹೃದಯ ಭಾಷೆ ಕನ್ನಡ. ನೀವೆಲ್ಲರೂ ಕೂಡ ನಮ್ಮ ವೈಶ್ಯ ಜನಾಂಗ, ಶೆಟ್ರು ಜನಾಂಗ ಬಹಳ ಅತ್ಯಂತ ಬದಲೆ. ನಮ್ಮೂರಿನಲ್ಲಿ ನನಗೂ ಈ ಜನಾಂಗಕ್ಕೂ ಮತ್ತೆ ಒಂದು ಗೋಡೆ ಮಾತ್ರ ಬರ್ತೇನೆ. ಯಾವ ರೀತಿ ನೀವು ಬದುಕ್ತೀರಿ ಅಂತ ಕೂಡ ನಾನು ಕಲಿಯುತ್ತೇನೆ. My name is Anil Kumar Tallam. I am the convener of Global Accelerator Vision Summit. How this whole Global Accelerator Vision Summit thought and idea which came is, see, India is self-sufficient with a lot of MSMEs and a lot of mid-size entrepreneurship. But what is happening over a period of time, because of our struggle, the way we were looking, and multinational companies, IT companies coming over, big companies coming over and taking over our bread, most of the next generation, they are feeling it is better to go for a job than doing a business, because the people still feeling doing business is a risk. But actually, employment is a trap. You work. But what we want to is, we want to spread the entrepreneurial spirit to the millennial and Gen Z. Next generation, show them it is not that ನೀವು ಹೋಗಿ 4 ಜನರ ಹತ್ರ ಕೆಲಸ ಕೇಳೋದಲ್ಲ, ನೀವು ಹೋಗಿ 4 ಜನಕ್ಕೆ ಕೆಲಸ ಕೊಡೋರಂತ ಆಗಬೇಕು ಅಂತ ಒಂದು ಆಪರ್ಚುನಿಟಿ ನಾವು ಗ್ಲೋಬಲ್ ಮಾರ್ಕೆಟಲ್ಲಿ ನೋಡಿದ್ರೆ, ಐದರ್ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ನ್ಯಾಷನಲ್ GDP ಮೇಲೆ ನೋಡಿದಾಗ ಫಸ್ಟು ಸೆಕೆಂಡ್ ಕಂಟ್ರೀಸ್ಗೂ ಮತ್ತು ಥರ್ಡ್ ಪೊಸಿಷನ್ ಇರೋ ಕಂಟ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ಶೇಮ್. ವಿ ಆರ್ ಜಸ್ಟ್ ಗ್ರೋಯಿಂಗ್, ವಿ ಆರ್ ಬಿಲ್ಡಿಂಗ್ ಅವರ್ ಆಂಟ್ರಪ್ರಿನರ್ಶಿಪ್. ನಾವು ಅದನ್ನು ಆಪರ್ಚುನಿಟಿ ಪಾಸಿಟಿವ್ ಆಗಿ ನೋಡೋಣ, ಆ ಗ್ಯಾಪ್ನ ಆಪರ್ಚುನಿಟಿ ಥರ ನೋಡೋಣ. ಅಷ್ಟು ಬಿಸ್ನೆಸ್ ಆಪರ್ಚುನಿಟಿ ಇದೆ. ವಿ ಆರ್ ಗ್ರೋಯಿಂಗ್ ಅಕ್ರಾಸ್ ದ ಗ್ಲೋಬ್ ಟು ಸ್ಪ್ರೆಡ್ ದಿಸ್ ವರ್ಲ್ಡ್ ಅಕ್ರಾಸ್. GAVS is going to be a global diaspora for the business ecosystem. ಆರ್ವೇಶ್ ಮಹಾಸಭೆ ಟ್ರೆಷರರ್ ಆಗಿದ್ದೇನೆ, ಖಜಾಂಚಿ ಆಗಿದ್ದೇನೆ. ಇವತ್ತಿನ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ, ನಮ್ಮ ಮಹಾಸಭೆ GAVS ಅಂದರೆ ಗ್ಲೋಬಲ್ ಆಕ್ಸಲರೇಷನ್ ಆ್ಯಂಡ್ ವಿಷನ್ ಸಮ್ಮಿಟ್ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಡಿಸೆಂಬರ್ 25, 26, 27 ಬೆಂಗಳೂರು ಅರಮನೆ ಮೈದಾನದಲ್ಲಿ. ಅದು ಒಂದು ವಿಶ್ವವ್ಯಾಪಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ಒಂದು ಅನಾವರಣ ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಯವೇಶ ಮಹಾಸಭಾ ಅಧ್ಯಕ್ಷ BR ಶ್ರೀನಿವಾಸ ಮೂರ್ತಿ ಅಂತೇಳಿ, ಈ ಒಂದು ನಮ್ಮ GAVS ಕಾರ್ಯಕ್ರಮಕ್ಕೆ ಈ ದಿವಸ ನಾವು ಎಲ್ಲನೂ ಸುಮಾರು ನಮ್ಮೂರಿನಿಂದ, ನಮ್ಮ ಆರ್ಯವೇಶ ಮಂಡಳಿಯಿಂದ ಸುಮಾರು ಒಂದು 50 ಜನ ತನಕ ಬಂದಿದ್ವಿ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ಎಲ್ಲ ಆಂಧ್ರ ಪ್ರದೇಶದ ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಬಂದಿದ್ದರು. ನಮ್ಮ ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ ಅಂತೇಳಿ ಒಂದು ನಮ್ಮ ಮಹಾಸಭೆ ಒಂದು ಹಮ್ಮಿಕೊಂಡಿದೆ. ನಮ್ಮ ಯುವಜನತೆಗೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯಕ್ರಮ ಅದು. ಅದಕ್ಕೆ ಸಲುವಾಗಿ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು, ಅದರ ಸಲುವಾಗಿ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಇದು ಬರೀ ನಮ್ಮ ಆರ್ಯವೇಶಕ್ಕೆ ಸಮಾಜಕ್ಕೆ ಅಲ್ಲ, ಇಡೀ ಎಲ್ಲ ಒಂದು ಸಮಾಜದವ್ರಿಗೂ ಇದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಕರ್ನಾಟಕ ಆರ್ಯವೇಶ ಮಹಾಸಭೆ ಅಧ್ಯಕ್ಷರಾದ ರವಿಶಂಕರ್ ಅವರು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಕರ್ನಾಟಕ ಆರ್ಯವೇಶ ಮಹಾಸಭೆಯ ಆಶ್ರಯದಲ್ಲಿ ಡಿಸೆಂಬರ್ 25, 26, 27 ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ ಅಂತ ಮಾಡ್ತಾಯಿದ್ವಿ. ಇದರ ಮೂಲ ಉದ್ದೇಶ ಆಂಟ್ರಪ್ರಿನರ್ಶಿಪ್, ಅಂದರೆ ಉದ್ಯೋಗಿಗಳಾಗಬೇಡಿ, ಉದ್ಯಮಿಗಳಾಗಿ, ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ಯಮಿಗಳಾಗಬೇಕು. ಇದೇ ನಿಟ್ಟಲ್ಲಿ ನಮ್ಮ ಯುವಕರಿಗೆ ಬೇಕಾದಂಥ ಸಕಲ ರೀತಿಯ ಸವಲತ್ತುಗಳನ್ನು, ಅವ್ರಿಗೆ ಬೇಕಾದಂಥ ಸಹಕಾರ, ಜೊತೆಗೆ ಬೇಕಾದ ಟ್ರೈನಿಂಗು, ಬೇಕಾದಂಥ ಬಂಡವಾಳ, ಇಷ್ಟರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋವಂಥದ್ದು, ಅವ್ರಿಗೆ ಟ್ರೈನಿಂಗ್ ಕೊಡೋಂಥ ಕೆಲಸ ಈ ಸಮಿಟ್ ಮೂಲಕ ನಡೆಯುತ್ತೆ. ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ನ ಮಹಿಳಾ ಸಬಲೀಕರಣ ಘಟಕದಲ್ಲಿ ಹಳ್ಳಿಯಲ್ಲಿ ಇರುವಂಥ ಎಲ್ಲ
ಹೆಂಗಸರಿಗೆ ಅವರಿಗೆ ಉದ್ಯಮ ಮಾಡೋದಕ್ಕೆ ಅವರಿಗೆ ಏನು ಅವಶ್ಯಕತೆಗಳಿಗಿದೆ ಅದನ್ನು ನಾವು 3 ಸೆಕ್ಟರಲ್ಲಿ ಡಿವೈಡ್ ಮಾಡಿದ್ದೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ. ಅದಕ್ಕೆ ಬೇಕಾಗಿರೋಂಥ ಎಲ್ಲ ಡೀಟೇಲ್ಸು ಮುಂದಿನ ದಿನಗಳಲ್ಲಿ ಬರುತ್ತೆ. ಒಂದು ಸಹಾಯ ಮಾಡೋದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಇದೆ. ಹೀಗಾಗಿ ಎಲ್ಲ ಹೆಣ್ಣುಮಕ್ಕಳಿಗೆ ನಾವು ಒಂದು ನಮ್ಮ ಮಹಿಳಾ ಮಹಾಸಭೆಯಿಂದ, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯಿಂದ ಸಹಾಯ ಮಾಡೋಕ್ಕೆ ನಾವು ಮುಂದೆ ಬಂದಿದ್ದೀವಿ. ನೀವೆಲ್ಲ ಹೆಣ್ಣುಮಕ್ಕಳು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.